ಇರುಮುಡಿ ಹೊತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶಬರಿಮಲೆ ಅಯ್ಯಪ್ಪನ ದರ್ಶನ ಮಾಡಿದ್ದಾರೆ. ಪಂದಳ ವಾಸನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ದೇಶದ ರಾಷ್ಟ್ರಪತಿಯೊಬ್ಬರು ಇದೇ ಮೊದಲ ಬಾರಿಗೆ ಹೀಗೆ ಶಬರಿಮಲೆಗೆ ಭೇಟಿ ನೀಡಿದ ಕೀರ್ತಿಗೆ ಮುರ್ಮು ಪಾತ್ರರಾಗಿದ್ದಾರೆ. ಶಬರಿಮಲೆ ಅಯ್ಯಪ್ಪನ ದರ್ಶನ ಪಡೆದ ರಾಷ್ಟ್ರಪತಿ. ಪಂದಳ ವಾಸನೆಗೆ ವಿಶೇಷ ಪೂಜೆ ಸಲ್ಲಿಸಿದ ಮುರ್ಮು. ಪಂಪಾದಿಂದ ಇರುಮುಡಿ ಹೊತ್ತ ರಾಷ್ಟ್ರಪತಿ. ಪಡಿ ಹತ್ತಿದ ದ್ರೌಪದಿ ಮುರ್ಮು. ಅಯ್ಯಪ್ಪನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ ಪ್ರೆಸಿಡೆಂಟ್ ಮುರ್ಮು ಅವರಿಗೆ ಟ್ರಾವಂಕೂರ್ ದೇವಸ್ವ ಬೋರ್ಡ್ನಿಂದ ಪೂರ್ಣಕುಂಭ ಸ್ವಾಗತ. ಧರ್ಮಶಾಸ್ತ್ರನ ಸನ್ನಿಧಿ ಶಬರಿಮಲೆಗೆ ಭೇಟಿ ನೀಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಯ್ಯಪ್ಪನ ದರ್ಶನವನ್ನು ಪಡೆದಿದ್ದಾರೆ. ಪಂಪಾ ನದಿಯಿಂದ ಇರುಮುಡಿ ಹೊತ್ತು ಸಾಗಿದ ಪ್ರೆಸಿಡೆಂಟ್ ಪತ್ತಿನೆಂಟಂ ಪಡಿ ಹತ್ತಿ ಅಯ್ಯಪ್ಪನ ದರ್ಶನ ಪಡೆದಿದ್ದಾರೆ. ಬಲಿಪಾಡ್ಯಮಿ ಹಿನ್ನೆಲೆ ಪಂದಳ ವಾಸನೆಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜೊತೆ ಎಡಿಸಿ ಸೌರಭ್ ಎಸ್ ನಾಯರ್, ಪಿಎಸ್ಒ ವಿನಯ್ ಮಥುರ್, ಅಳಿಯ ಗಣೇಶ್ ಚಂದ್ರ ಹೊಮ್ರಂ ಇರುಮುಡಿ ಹೊತ್ತು ಅಯ್ಯಪ್ಪನ ದರ್ಶನ ಪಡೆದಿದ್ದಾರೆ. ರಾಷ್ಟ್ರಪತಿ ಮುರ್ಮು ಅವರನ್ನ ದೇವಸ್ವ ಸಚಿವ ವಿಎನ್ ವಾಸವನ್, ಟ್ರಾವಂಕೂರ್ ದೇವಸ್ವ ಬೋರ್ಡ್ ಅಧ್ಯಕ್ಷ ಪಿಎಸ್ ಪ್ರಶಾಂತ್ ಸ್ವಾಗತಿಸಿದರು. ದೇವಸ್ಥಾನದ ತಂತ್ರಿ ಕಂದರಾರು ಮಹೇಶ್ ಮೋಹನಾರು ರಾಷ್ಟ್ರಪತಿಗೆ ಪೂರ್ಣಕುಂಭ ಸ್ವಾಗತ ನೀಡಿದರು. ಮಹಿಳಾ ರಾಷ್ಟ್ರಪತಿಯೊಬ್ಬರು ಇದೇ ಮೊದಲ ಬಾರಿಗೆ ಅಯ್ಯಪ್ಪನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದಂತಾಯಿತು. ಶಬರಿಮಲೆಗೆ ಭೇಟಿ ನೀಡಿದ ದೇಶದ ಎರಡನೇ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆಗೆ ದ್ರೌಪದಿ ಮುರ್ಮು ಪಾತ್ರರಾಗಿದ್ದಾರೆ. 1970ರಲ್ಲಿ ಅಂದಿನ ರಾಷ್ಟ್ರಪತಿ ವಿವಿ ಗಿರಿಯವರು ಶಬರಿಮಲೆಗೆ ಭೇಟಿ ನೀಡಿದರು. ಮುರ್ಮು ಭೇಟಿ ಹಿನ್ನೆಲೆ ಶಬರಿಮಲೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್. ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣ ದೇಶಾದ್ಯಂತ ಸದ್ದು ಮಾಡಿತ್ತು. ಇದೀಗ ಕೇರಳದ ಗುರುವಾಯೂರು ದೇವಸ್ಥಾನದ ವಿರುದ್ದವೂ ಕೂಡ ಆರೋಪ ಕೇಳಿಬಂದಿದೆ. ಅದೇನು ಪ್ರಕರಣ, ಬನ್ನಿ ನೋಡೋಣ. ಶಬರಿಮಲೆ ಆಯ್ತು, ಈಗ ಗುರುವಾಯೂರು ಸರದಿ. ಚಿನ್ನವು ನಾಪತ್ತೆ, 530 ಕೆಜಿ ದಂತವು ನಾಪತ್ತೆ. ಕೇರಳದ ಶಬರಿಮಲೆ ದೇವಸ್ಥಾನದಿಂದ ಚಿನ್ನ ಕಳ್ಳತನದ ನಂತರ ಅಷ್ಟೇ ಪ್ರಸಿದ್ಧವಾದಂತಹ ಗುರುವಾಯೂರು ಊರಿನಲ್ಲಿಯೂ ಕೂಡ ಅದೇ ರೀತಿಯ ಆರೋಪಗಳು ಕೂಡ ಬಂದಿವೆ. 2019ರ ಲೆಕ್ಕ ಪರಿಶೋಧನೆಯು ಈಗ ಬಿಡುಗಡೆಯಾಗಿದ್ದು ಚಿನ್ನ ಮತ್ತು ದಂತ ಸೇರಿದಂತೆ ವಿವಿಧ ಸ್ವತ್ತುಗಳನ್ನ ಕಾಣೆಯಾಗಿದೆ ಅಂತ ದಾಖಲಿಸಿದೆ. ಶಿಷ್ಟಾಚಾರ ಪಾಲಿಸದೆ ಚಿನ್ನ ಮತ್ತು ದಂತ ಸೇರಿದಂತೆ ವಿವಿಧ ಸ್ವತ್ತುಗಳನ್ನು ನಿರ್ವಹಿಸಲಾಗಿದೆ. ಇದೇ ಕಾರಣಕ್ಕೆ ದೇವಸ್ಥಾನಕ್ಕೆ ಬರೋಬ್ಬರಿ 79 ಲಕ್ಷ ರೂಪಾಯಿಗಳ ನಷ್ಟ ಉಂಟಾಗಿದೆ. ಗುರುವಾಯೂರಪ್ಪ ಕಾಪಾಡು. ದೇಗುಲದ ಖಜಾನೆಯಲ್ಲಿ ಭಾರೀ ಪ್ರಮಾಣದ ಬೆಲೆ ಬಾಳುವಂತಹ ವಸ್ತುಗಳಿದ್ರೂ ಅವುಗಳ ಪರಿಶೀಲನೆ ಆಗಿಯೇ ಇಲ್ಲ. ಸುಮಾರು 15 ಲಕ್ಷದಷ್ಟು ಮೌಲ್ಯದ ಸೇವೆ, ದಾನಗಳಿಗೂ ಕೂಡ ಸರಿಯಾದ ರಸೀದಿಗಳನ್ನು ಇಟ್ಟುಕೊಂಡಿಲ್ಲ. ದೇವಸ್ಥಾನದ ಖಜಾನೆಯಲ್ಲಿರುವಂತಹ ಆನೆಗಳ ದಂತಗಳ ಲೆಕ್ಕಾಚಾರವನ್ನು ಕೂಡ ಸರಿಯಾಗಿ ನಿರ್ವಹಿಸಿಲ್ಲ. ದೇಗುಲಕ್ಕೆ ಸೇರಿದ ಆನೆಗಳ ದಂತಗಳನ್ನ ತುಂಡರಿಸಲು ತಗುಲಿದಂತಹ ಒಂದು ವೆಚ್ಚದ ಕುರಿತು ಕೂಡ ದಾಖಲೆಗಳಲ್ಲಿ ಮಾಹಿತಿ ಇದೆ. ಅನಂತರ ಆ ದಂತಗಳ ಕತೆ ಏನಾಯಿತು ಎಂಬ ಬಗ್ಗೆ ಸರಿಯಾದ ದಾಖಲೆಗಳಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ದಂತ ತುಂಡರಿಸುವಂತಹ ಕಾರ್ಯ ನಡೆದಿಲ್ಲ. ಹೀಗಾಗಿ ಆ ದಂತಗಳನ್ನ ದುರುಪಯೋಗ ಮಾಡಲಾಗಿದೆಯೇ, ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ ಎಂಬ ಅನುಮಾನ ಕೂಡ ಮೂಡುತ್ತಾ ಇದೆ. ಪ್ರತಿದಿನ ದೇಗುಲಕ್ಕೆ ಭಾರಿ ಪ್ರಮಾಣದಲ್ಲಿ ಕೇಸರಿ ದಾನ ಮಾಡಲಾಗುತ್ತದೆ. ಈ ಕೇಸರಿ ಬೆಲೆ ಪ್ರತಿ ಕೆಜಿಗೆ 1,47,000 ಆದರೆ ಈ ಕುರಿತು ಸರಿಯಾದಂತಹ ದಾಖಲೆಗಳೇ ಇಲ್ಲ. ದೇಗುಲಕ್ಕೆ ದಾನವಾಗಿ ನೀಡುವಂತಹ ಮಂಜಡಿ ಕೂರು ಅಥವಾ ಕೆಂಪು ಬೀಜವನ್ನ 17 ಚೀಲಗಳಲ್ಲಿ ದೇಗುಲದ ಪೂರ್ವ ಗೋಪುರದಲ್ಲಿ ಸಂಗ್ರಹಿಸಲಾಗಿದೆ. ಆದರೆ 2019 ಡಿಸೆಂಬರ್ನಲ್ಲಿ ಆ ಚೀಲಗಳು ನಾಪತ್ತೆಯಾಗಿವೆ. ಗುರುವಾಯೂರು ದೇವಸ್ವಂ ಕಾಯ್ದೆ ಅನ್ವಯ ಎಲ್ಲಾ ಬೆಲೆ ಬಾಳುವಂತಹ ವಸ್ತುಗಳ ವಾರ್ಷಿಕ ಭೌತಿಕ ಪರಿಶೀಲನೆ ಮಾಡುವುದು ಕಡ್ಡಾಯ.
ಆದರೆ 4 ದಶಕಗಳಿಗೂ ಕೂಡ ಹೆಚ್ಚು ಕಾಲ ಅಂತಹ ಪರಿಶೀಲನೆ ನಡೆಸಲಾಗಿಲ್ಲ ಅಂತ ಲೆಕ್ಕ ಪರಿಶೋಧನಾ ವರದಿ ಹೇಳ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರುಮುಡಿ ಹೊತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶಬರಿಮಲೆ ಅಯ್ಯಪ್ಪನ ದರ್ಶನ ಮಾಡಿದ್ದಾರೆ. ಪಂದಳ ವಾಸನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ದೇಶದ ರಾಷ್ಟ್ರಪತಿಯೊಬ್ಬರು ಇದೇ ಮೊದಲ ಬಾರಿಗೆ ಹೀಗೆ ಶಬರಿಮಲೆಗೆ ಭೇಟಿ ನೀಡಿದ ಕೀರ್ತಿಗೆ ಮುರ್ಮು ಪಾತ್ರರಾಗಿದ್ದಾರೆ. ಶಬರಿಮಲೆ ಅಯ್ಯಪ್ಪನ ದರ್ಶನ ಪಡೆದ ರಾಷ್ಟ್ರಪತಿ. ಪಂದಳ ವಾಸನಿಗೆ ವಿಶೇಷ ಪೂಜೆ ಸಲ್ಲಿಸಿದ ಮುರ್ಮು. ಪಂಪಾದಿಂದ ಇರುಮುಡಿ ಹೊತ್ತ ರಾಷ್ಟ್ರಪತಿ. ಪಡಿ ಹತ್ತಿದ ದ್ರೌಪದಿ ಮುರ್ಮು. ಅಯ್ಯಪ್ಪನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ ಪ್ರೆಸಿಡೆಂಟ್ ಮುರ್ಮು ಅವರಿಗೆ ಟ್ರಾವಂಕೂರ್ ದೇವಸ್ವ ಬೋರ್ಡ್ನಿಂದ ಪೂರ್ಣಕುಂಭ ಸ್ವಾಗತ. ಧರ್ಮಶಾಸ್ತ್ರನ ಸನ್ನಿಧಿ ಶಬರಿಮಲೆಗೆ ಭೇಟಿ ನೀಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಯ್ಯಪ್ಪನ ದರ್ಶನವನ್ನ ಪಡೆದಿದ್ದಾರೆ. ಪಂಪಾ ನದಿಯಿಂದ ಇರುಮುಡಿ ಹೊತ್ತು ಸಾಗಿದ ಪ್ರೆಸಿಡೆಂಟ್ ಪತ್ತಿನೆಂಟಂ ಪಡಿ ಹತ್ತಿ ಅಯ್ಯಪ್ಪನ ದರ್ಶನ ಪಡೆದಿದ್ದಾರೆ. ಬಲಿಪಾಡ್ಯಮಿ ಹಿನ್ನೆಲೆ ಪಂದಳ ವಾಸನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜೊತೆ ಎಡಿಸಿ ಸೌರಭ್ ಎಸ್ ನಾಯರ್, ಪಿಎಸ್ಒ ವಿನಯ್ ಮಥುರ್, ಅಳಿಯ ಗಣೇಶ್ ಚಂದ್ರ ಹೊಮ್ರಂ ಇರುಮುಡಿ ಹೊತ್ತು ಅಯ್ಯಪ್ಪನ ದರ್ಶನ ಪಡೆದಿದ್ದಾರೆ. ರಾಷ್ಟ್ರಪತಿ ಮುರ್ಮು ಅವರನ್ನ ದೇವಸ್ವ ಸಚಿವ ವಿಎನ್ ವಾಸವನ್, ಟ್ರಾವಂಕೂರ್ ದೇವಸ್ವ ಬೋರ್ಡ್ ಅಧ್ಯಕ್ಷ ಪಿಎಸ್ ಪ್ರಶಾಂತ್ ಸ್ವಾಗತಿಸಿದ್ರು. ದೇವಸ್ಥಾನದ ತಂತ್ರಿ ಕಂದರಾರು ಮಹೇಶ್ ಮೋಹನಾರು ರಾಷ್ಟ್ರಪತಿಗೆ ಪೂರ್ಣಕುಂಭ ಸ್ವಾಗತ ನೀಡಿದ್ರು. ಮಹಿಳಾ ರಾಷ್ಟ್ರಪತಿಯೊಬ್ಬರು ಇದೇ ಮೊದಲ ಬಾರಿಗೆ ಅಯ್ಯಪ್ಪನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದಂತಾಯಿತು. ಶಬರಿಮಲೆಗೆ ಭೇಟಿ ನೀಡಿದ ದೇಶದ 2ನೇ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆಗೆ ದ್ರೌಪದಿ ಮುರ್ಮು ಪಾತ್ರರಾಗಿದ್ದಾರೆ. 1970ರಲ್ಲಿ ಅಂದಿನ ರಾಷ್ಟ್ರಪತಿ ವಿವಿ ಗಿರಿಯವರು ಶಬರಿಮಲೆಗೆ ಭೇಟಿ ನೀಡಿದರು. ಮುರ್ಮು ಭೇಟಿ ಹಿನ್ನೆಲೆ ಶಬರಿಮಲೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣ ದೇಶಾದ್ಯಂತ ಸದ್ದು ಮಾಡಿತ್ತು. ಇದೀಗ ಕೇರಳದ ಗುರುವಾಯೂರು ದೇವಸ್ಥಾನದ ವಿರುದ್ಧವೂ ಕೂಡ ಆರೋಪ ಕೇಳಿಬಂದಿದೆ. ಅದೇನ್ ಪ್ರಕರಣ, ಬನ್ನಿ ನೋಡೋಣ. ಶಬರಿಮಲೆ ಆಯ್ತು, ಈಗ ಗುರುವಾಯೂರು ಸರದಿ. ಚಿನ್ನವು ನಾಪತ್ತೆ, 530 ಕೆಜಿ ದಂತವು ನಾಪತ್ತೆ. ಕೇರಳದ ಶಬರಿಮಲೆ ದೇವಸ್ಥಾನದಿಂದ ಚಿನ್ನ ಕಳ್ಳತನದ ನಂತರ ಅಷ್ಟೇ ಪ್ರಸಿದ್ಧವಾದಂತಹ ಗುರುವಾಯೂರು ಊರಿನಲ್ಲಿಯೂ ಕೂಡ ಅದೇ ರೀತಿಯ ಆರೋಪಗಳು ಕೂಡ ಬಂದಿವೆ. 2019ರ ಲೆಕ್ಕ ಪರಿಶೋಧನೆಯು ಈಗ ಬಿಡುಗಡೆಯಾಗಿದ್ದು ಚಿನ್ನ ಮತ್ತು ದಂತ ಸೇರಿದಂತೆ ವಿವಿಧ ಸ್ವತ್ತುಗಳನ್ನ ಕಾಣೆಯಾಗಿದೆ ಅಂತ ದಾಖಲಿಸಿದೆ. ಶಿಷ್ಟಾಚಾರ ಪಾಲಿಸದೆ ಚಿನ್ನ ಮತ್ತು ದಂತ ಸೇರಿದಂತೆ ವಿವಿಧ ಸ್ವತ್ತುಗಳನ್ನು ನಿರ್ವಹಿಸಲಾಗಿದೆ. ಇದೇ ಕಾರಣಕ್ಕೆ ದೇವಸ್ಥಾನಕ್ಕೆ ಬರೋಬ್ಬರಿ 79 ಲಕ್ಷ ರೂಪಾಯಿಗಳ ನಷ್ಟ ಉಂಟಾಗಿದೆ. ಗುರುವಾಯೂರಪ್ಪ ಕಾಪಾಡು. ದೇಗುಲದ ಖಜಾನೆಯಲ್ಲಿ ಭಾರಿ ಪ್ರಮಾಣದ ಬೆಲೆ ಬಾಳುವಂತಹ ವಸ್ತುಗಳಿದ್ರೂ ಅವುಗಳ ಪರಿಶೀಲನೆ ಆಗಿಯೇ ಇಲ್ಲ. ಸುಮಾರು 15 ಲಕ್ಷದಷ್ಟು ಮೌಲ್ಯದ ಸೇವೆ, ದಾನಗಳಿಗೂ ಕೂಡ ಸರಿಯಾದ ರಸೀದಿಗಳನ್ನು ಇಟ್ಟುಕೊಂಡಿಲ್ಲ. ದೇವಸ್ಥಾನದ ಖಜಾನೆಯಲ್ಲಿರುವಂತಹ ಆನೆಗಳ ದಂತಗಳ ಲೆಕ್ಕಾಚಾರವನ್ನು ಕೂಡ ಸರಿಯಾಗಿ ನಿರ್ವಹಿಸಿಲ್ಲ. ದೇಗುಲಕ್ಕೆ ಸೇರಿದ ಆನೆಗಳ ದಂತಗಳನ್ನು ತುಂಡರಿಸಲು ತಗುಲಿದಂತಹ ಒಂದು ವೆಚ್ಚದ ಕುರಿತು ಕೂಡ ದಾಖಲೆಗಳಲ್ಲಿ ಮಾಹಿತಿ ಇದೆ. ಅನಂತರ ಆ ದಂತಗಳ ಕತೆ ಏನಾಯಿತು ಎಂಬ ಬಗ್ಗೆ ಸರಿಯಾದ ದಾಖಲೆಗಳಿಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ದಂತ ತುಂಡರಿಸುವಂತಹ ಕಾರ್ಯ ನಡೆದಿಲ್ಲ. ಹೀಗಾಗಿ ಆ ದಂತಗಳನ್ನು ದುರುಪಯೋಗ ಮಾಡಲಾಗಿದೆಯೇ, ಅಕ್ರಮವಾಗಿ ಮಾರಾಟ ಮಾಡಲಾಗಿದೆಯೇ ಎಂಬ ಅನುಮಾನ ಕೂಡ ಮೂಡ್ತಾ ಇದೆ. ಪ್ರತಿದಿನ ದೇಗುಲಕ್ಕೆ ಭಾರಿ ಪ್ರಮಾಣದಲ್ಲಿ ಕೇಸರಿ ದಾನ ಮಾಡಲಾಗುತ್ತದೆ. ಈ ಕೇಸರಿ ಬೆಲೆ ಪ್ರತಿ ಕೆಜಿಗೆ 1,47,000 ಆದರೆ ಈ ಕುರಿತು ಸರಿಯಾದಂತಹ ದಾಖಲೆಗಳೇ ಇಲ್ಲ. ದೇಗುಲಕ್ಕೆ ದಾನವಾಗಿ ನೀಡುವಂತಹ ಮಂಜಡಿ ಕೂರು ಅಥವಾ ಕೆಂಪು ಬೀಜವನ್ನ 17 ಚೀಲಗಳಲ್ಲಿ ದೇಗುಲದ ಪೂರ್ವ ಗೋಪುರದಲ್ಲಿ ಸಂಗ್ರಹಿಸಲಾಗಿದೆ. ಆದರೆ 2019 ಡಿಸೆಂಬರ್ನಲ್ಲಿ ಆ ಚೀಲಗಳು ನಾಪತ್ತೆಯಾಗಿವೆ.
ಗುರುವಾಯೂರು ದೇವಸ್ವಂ ಕಾಯ್ದೆ ಅನ್ವಯ ಎಲ್ಲಾ ಬೆಲೆ ಬಾಳುವಂತಹ ವಸ್ತುಗಳ ವಾರ್ಷಿಕ ಭೌತಿಕ ಪರಿಶೀಲನೆ ಮಾಡುವುದು ಕಡ್ಡಾಯ. ಆದರೆ 4 ದಶಕಗಳಿಗೂ ಕೂಡ ಹೆಚ್ಚು ಕಾಲ ಅಂತಹ ಪರಿಶೀಲನೆ ನಡೆಸಲಾಗಿಲ್ಲ ಅಂತ ಲೆಕ್ಕ ಪರಿಶೋಧನಾ ವರದಿ ಹೇಳ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.